ಈಶ್ವರನ ಹೂದೋಟ ಯಾವ ಥರ ಇರುತ್ತಂತ ನಿಮಗೆ ನಾನು ತೋರಿಸ್ತೀನಿ ನೋಡಿ. ಇಲ್ಲಿ ನೋಡ್ತಿದ್ದೀರಲ್ಲ ಮಾಂಸ ಕಲ್ಲಾಗಿರೋದು, ಇದು ಬಸವನ ಅಂಗಗಳು ಅಂದರೆ ನಿಮಗೆ ದನದ ಮಾಂಸ ಅಂತಲೇ ಹೇಳ್ಬೋದು. ಹಿಂದಿನ ಕಾಲದಲ್ಲಿ ಜನ ಏನು ಮಾಡ್ತಾರೆ, ಬಸವನ ಕಡಿದ್ಬಿಟ್ಟು ಇನ್ನೇನು ಊರಿಗೆ ಎಲ್ಲ ಹಂಚಬೇಕು ಅನ್ನೋಷ್ಟರಲ್ಲಿ ಯಾರೋ ಬಂದುಬಿಟ್ಟು ಹೇಳ್ತಾರೆ ನಿಮ್ಮ ಮನೆಗೆ ಬೆಂಕಿ ಬಿದ್ದಿದೆ ಅಂತ. ಅವಾಗ ಏನು ಮಾಡ್ತಾರೆ, ಮಾಂಸನ ಎಲ್ಲ ಗುಡ್ಡೆ ಮಾಡಿಬಿಟ್ಟು ಇಲ್ಲೇ ಬಿಟ್ಟು ಓಡೋಗ್ಬಿಟ್ಟು ಮನೆಗೆ ಬೆಂಕಿ ಬಿದ್ದಿರುತ್ತಲ್ಲ ಅದನ್ನ ಆರಿಸ್ಬಿಟ್ಟು ರಿಟರ್ನ್ ಬರಬೇಕಾದ್ರೆ ಮಾಂಸ ಎಲ್ಲ ಕಲ್ಲಾಗಿರೋದು. ಇಲ್ಲಿ ನೋಡ್ತಿದ್ದೀರಲ್ಲ, ಇದು ಬಸವನ ಅಂಗಗಳಂತಲೇ ಹೇಳ್ಬೋದು. ಅದಕ್ಕೆ ಈ ಊರಿಗೆ ಮತ್ತು ಈ ಪ್ಲೇಸಿಗೆ ಬಸವನ ಗುಡಿ ಅಂತ ಕರೀತಾರೆ. ಹಂಗೆ ನೋಡ್ತಿರ್ಬೋದು ನಂದಿಯ ವಿಗ್ರಹ ಇದೆಯಲ್ಲ, ಕಾಣಿಸ್ತಿದೆಯಲ್ಲ, ಇದಕ್ಕೆ ಪೂಜೆ ಎಲ್ಲ ಮಾಡ್ತಾರೆ. ಮತ್ತೊಂದು ವಿಷಯ ಏನಪ್ಪ ಅಂದರೆ, ನಿಮಗೆ ಈ ಊರಲ್ಲಿ ಮತ್ತು ಈ ಪ್ಲೇಸಲ್ಲಿ ಮಳೆ ಎಲ್ಲ ಆಗಿಲ್ಲ ಅಂದರೆ ಇಲ್ಲಿಗೆ ಪೂಜೆ ಮಾಡಿಬಿಟ್ಟು ಹೋದರೆ ನಿಮಗೆ ನೆಕ್ಸ್ಟ್ ದಿನವೇ ಮಳೆ ಬರುತ್ತೆ ಅಂತ ಹೇಳ್ತಾರೆ. ನೋಡ್ತಿರ್ಬೋದು ಎಷ್ಟು ಅದ್ಭುತವಾಗಿದೆ ಪ್ಲೇಸು. ನಿಜವಾಗ್ಲೂ ಈಶ್ವರನ ಹೂದೋಟ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿದೆ ಈ ಪ್ಲೇಸು. ಈ ಪ್ಲೇಸ್ ಬಂದುಬಿಟ್ಟು ನಿಮಗೆ ಮೂಡಿಗೆರೆ ಹತ್ರ ಬರುತ್ತೆ ನೋಡಿ. ನೆಕ್ಸ್ಟ್ ಲೆವೆಲ್ ಆಗಿದೆ, ತುಂಬ ಒಂದು ಅದ್ಭುತವಾಗಿದೆ ಈ ಪ್ಲೇಸು. ವರ್ಷ ಪೂಜೆ ಎಲ್ಲ ಮಾಡ್ತಾರಂತೆ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ.